ಅಮೆರಿಕಾದಲ್ಲಿ ಅಡಗಿದ್ದಂತಹ ಮೋಸ್ಟ್ ವಾಂಟೆಡ್ ಉಗ್ರ ರಾಣಾನನ್ನ ಎನ್ಐಎ ಹೆಡೆಮುರಿ ಕಟ್ಟಿದೆ. ಭಾರತಕ್ಕೆ ತಡರಾತ್ರಿ ಎಳೆದು ತರುವಂತಹ ಕೆಲಸವನ್ನ ಮಾಡಿದೆ. ವಿಶೇಷ ವಿಮಾನದ ಮೂಲಕ ಉಗ್ರ ರಾಣಾನನ್ನ ದೇಶಕ್ಕೆ ಕರೆತಂದು ನ್ಯಾಯಾಧೀಶರ ಎದುರು ಹಾಜರುಪಡಿಸಲಾಗಿತ್ತು. ಈ ಸಂದರ್ಭದಲ್ಲಿ ನ್ಯಾಯಾಲಯ 18 ದಿನ ಎನ್ಐಎ ಕಸ್ಟಡಿಗೆ ಕೊಟ್ಟಿದೆ. 26/11 ಮುಂಬೈ ದಾಳಿಯ ಮಾಸ್ಟರ್ ಮೈಂಡ್ ಈತ. 18 ದಿನ ಕಸ್ಟಡಿಗೆ ಕೊಟ್ಟು ಎನ್ಐಎ ಕೋರ್ಟ್ ಆದೇಶವನ್ನು ಹೊರಡಿಸಿದೆ. ಹೆಚ್ಚಿನ ವಿಚಾರಣೆಗೆ ರಾಣಾ ಕಸ್ಟಡಿಗೆ ಈಗ ಎನ್ಐಎ ಟೀಮ್ ಪಡೆದುಕೊಂಡಿದೆ. ಎನ್ಐಎ ಕೋರ್ಟ್ನಲ್ಲಿ ಮಧ್ಯರಾತ್ರಿಯವರೆಗೂ ಕೂಡ ವಿಚಾರಣೆ ನಡೆದಿದೆ. ಸದ್ಯ ಎನ್ಐಎ ಕಚೇರಿಗೆ ರಾಣಾನನ್ನ ಅಧಿಕಾರಿಗಳು ಕರೆತಂದಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಎನ್ಐಎ ಕಚೇರಿಯ ಸುತ್ತಮುತ್ತ ಭಾರೀ ಪೊಲೀಸರ ಭದ್ರತೆಯನ್ನು ಕಲ್ಪಿಸಲಾಗಿದೆ. ನಿನ್ನೆ ಈತನನ್ನ ಕರೆತರುವಂತಹ ಸಂದರ್ಭದಲ್ಲೂ ಕೂಡ ಇದೇ ರೀತಿಯಲ್ಲಿಯೇ ಭದ್ರತೆಯನ್ನು ಒದಗಿಸಲಾಗಿದೆ. ಈಗ ಈತ ಬಾಯಿ ಬಿಡುವಂತಹ ವಿಚಾರ ತುಂಬಾ ಕುತೂಹಲಕ್ಕಂತೂ ಕಾರಣವಾಗ್ತಾ ಇದೆ. ಭಯೋತ್ಪಾದನೆಯ ವಿರುದ್ಧ ಹೋರಾಟದಲ್ಲಿ ಮೋದಿ ಸರ್ಕಾರಕ್ಕೆ ಅತ್ಯಂತ ದೊಡ್ಡ ರಾಜತಾಂತ್ರಿಕ ಯಶಸ್ಸು ಸಿಕ್ಕಿದೆ. 2008ರ ಮುಂಬೈ ದಾಳಿಯ ಪ್ರಮುಖ ಸೂತ್ರಧಾರಿ ಲಷ್ಕರ್ ಉಗ್ರ ತಾಹೋರ್ ರಾಣಾನನ್ನ ಕೊನೆಗೂ ವಶಕ್ಕೆ ಪಡೆಯುವಲ್ಲಿ ಭಾರತ ಸಕ್ಸಸ್ ಆಗಿದೆ. ಕಳೆದ 14 ವರ್ಷಗಳಿಂದ ಅಮೆರಿಕದ ವಶದಲ್ಲಿದ್ದಂತಹ ತಾಹೋರ್ ರಾಣಾನನ್ನ ಭಾರತಕ್ಕೆ ಗಡೀಪಾರು ಮಾಡಲಾಗಿದೆ. ರಾಣಾನನ್ನ ವಿಶೇಷ ವಿಮಾನದಲ್ಲಿ ದೆಹಲಿಗೆ ಕರೆತಂದು ಎನ್ಐಎ ಕೋರ್ಟ್ ಮುಂದೆ ಹಾಜರುಪಡಿಸಿ ಹೆಚ್ಚಿನ ವಿಚಾರಣೆಯ ಹಿನ್ನೆಲೆಯಲ್ಲಿ ರಾಣಾನನ್ನ ಕಸ್ಟಡಿಗೆ ಕೊಡುವಂತೆ ಎನ್ಐಎ ಮನವಿ ಮಾಡಿತು. ಭಾರತ ಅಮೆರಿಕ ನಡುವಿನ ಹಸ್ತಾಂತರ ಒಪ್ಪಂದದ ಅಡಿಯಲ್ಲಿ ಆರಂಭಿಸಲಾದಂತಹ ಪ್ರಕ್ರಿಯೆಗಳ ಪ್ರಕಾರ ರಾಣಾನನ್ನ ಅಮೆರಿಕದಲ್ಲಿ ನ್ಯಾಯಾಂಗ ಬಂಧನದಲ್ಲಿ ಇರಿಸಲಾಗಿತ್ತು. ಇದನ್ನು ತಡೆಯುವ ಎಲ್ಲ ಕಾನೂನು ಮಾರ್ಗಗಳನ್ನು ರಾಣಾ ಕಳೆದುಕೊಂಡ ನಂತರ ಅಂತಿಮವಾಗಿ ಹಸ್ತಾಂತರ ಸಾಧ್ಯವಾಯಿತು ಅಂಥೇಳಿ ಎನ್ಐಎ ಪ್ರಕಟಣೆಯಲ್ಲಿ ತಿಳಿಸಿದೆ. ಸದ್ಯ ದೆಹಲಿಯಲ್ಲಿ ಹೈ ಅಲರ್ಟ್ ಪ್ರಕಟಿಸಲಾಗಿದೆ. ಕೋರ್ಟ್ ಮುಂದೆ ಹಾಜರುಪಡಿಸಿದ ಎನ್ಐಎ ರಾಣಾನನ್ನ ಕಸ್ಟಡಿಗೆ ಪಡೆದುಕೊಂಡಿದೆ. ಎನ್ಐಎ ಪರ ಎಸ್ಪಿಪಿ ನರೇಂದರ್ ಮಾನ್, ಹಿರಿಯ ವಕೀಲ ದಯಾನ್ ಕೃಷ್ಣನ್ ವಾದ ಮಂಡಿಸಿದ್ರು. ಹೆಚ್ಚಿನ ವಿಚಾರಣೆ ಹಿನ್ನೆಲೆಯಲ್ಲಿ ವಶಕ್ಕೆ ಕೊಡುವುದಕ್ಕೆ ಮನವಿ ಮಾಡಿಕೊಂಡ್ರು. ಮುಂಬೈ ದಾಳಿಯಲ್ಲಿ ತಾಹೋರ್ ರಾಣಾ ಪಾತ್ರ. ಭಾರತದ ವಿರುದ್ಧ ರಾಣಾ ಕ್ರಿಮಿನಲ್ ಪಿತೂರಿ. ಭಾರತ ಸರ್ಕಾರದ ವಿರುದ್ಧ ಯುದ್ಧ ಸಾರುವ ಕುಮ್ಮಕ್ಕು. ರಾಣಾ ವಿರುದ್ಧ ಕಾನೂನು ಬಾಹಿರ ಚಟುವಟಿಕೆ. ಮುಂಬೈ ದಾಳಿಯಲ್ಲಿ ಪಾಕ್ ಐಎಸ್ಐ ಪಾತ್ರ. ಹೀಗೆ ತಾಹೋರ್ ರಾಣಾ ವಿರುದ್ಧ ಎನ್ಐಎ ವಿವಿಧ ಆರೋಪಗಳನ್ನು ಹೊರಿಸಿದೆ. ಇದೇ ಅಂಶಗಳ ಮೇಲೆ ವಿಚಾರಣೆಯನ್ನು ಆರಂಭಿಸಲಿದೆ. ಎನ್ಐಎ, ಗುಪ್ತಚರ ಇಲಾಖೆ ಸೇರಿದಂತೆ ಭಾರತದ ತನಿಖಾ ಏಜೆನ್ಸಿಗಳು ರಾಣಾ ವಿರುದ್ಧ ಈಗಾಗಲೇ ಸಾಕಷ್ಟು ದಾಖಲೆಯನ್ನು ಸಂಗ್ರಹಿಸಿವೆ. ಇದರ ಜೊತೆಗೆ ಮುಂಬೈ ಭಯೋತ್ಪಾದಕ ದಾಳಿಯಲ್ಲಿ ರಾಣಾ ಪಾತ್ರದ ಜೊತೆಗೆ ಪಾಕಿಸ್ತಾನ ಮತ್ತು ಐಎಸ್ಐ ಪಾತ್ರದ ಬಗ್ಗೆಯೂ ಕೂಡ ಮಾಹಿತಿ ಕಲೆ ಹಾಕಬೇಕಿದೆ. ಅಲ್ಲದೆ ಈ ದುಷ್ಕೃತ್ಯದ ಹಿಂದೆ ಇನ್ಯಾರ ಪಾತ್ರ ಇದೆ ಅಂಥೇಳಿ ಕಂಡುಕೊಳ್ಬೇಕಿದೆ. ಇದೇ ಆಯಾಮದಲ್ಲಿ ಎನ್ಐಎ ತನಿಖೆ ಮುಂದುವರಿಸಲಿದೆ. ಈ ಮಧ್ಯೆ ರಾಣಾನನ್ನ ಶೀಘ್ರಗತಿಯ ವಿಚಾರಣೆ ನಡೆಸಿ ಆತನನ್ನು ಗಲ್ಲಿಗೇರಿಸಬೇಕು ಎಂಬ ಕೂಗು ಸೋಷಿಯಲ್ ಮೀಡಿಯಾದಲ್ಲಿ ಕೇಳಿಬಂದಿದೆ. ಶಬೀರ್, ಪಬ್ಲಿಕ್ ಟಿವಿ, ನವದೆಹಲಿ.